ಗಾಡ್ಯಾಗ ಪೆಟ್ರೋಲ್ ಇದ್ದಿದ್ದಿಲ್ಲ ಬ್ರೋ. ಗಾಡ್ಯಾಗ ಪೆಟ್ರೋಲ್ ತುಂಬ್ಸ್ಕೊಂಡು ಹೋಗ್ತಾರೆ. ಪೆಟ್ರೋಲ್ ಬಂಕಿಗೆ ಹೋದ್ರೆ ಪೆಟ್ರೋಲ್ ಬಂಕ್ದಾಗ ಕ್ಯೂ ಐತಿ. ಅಣ್ಣ ಕೇಳಿದೆ, ಅಣ್ಣ ಪೆಟ್ರೋಲ್ ಹಾಕ್ತೀನಿ ಅಂತೇಳಿ. ಅಣ್ಣ ನೋ ಬ್ರೋ, ಮುಗೀತು ನನ್ನ ಡ್ಯೂಟಿ, ಹೋಗ್ಬೇಕು ನಾ ಅಂತೇಳಿ ಚೂಟಾಗಕ್ಕೆ ಹೋದ. ಆಯ್ತು ಬಿಡು ಮಾರಾಯ, ನಾನು ಈ ಕಡೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊತೀನಿ. ಆಚೆ ಕಡೆ ಯಾರೋ ಹಾಕತ್ತಿದ್ರು, ಅಲ್ಲಿ ಕ್ಯೂದಾಗ ನಿಂತಿರ್ತಂತೇಳಿ ನಿಂತೆ ಕ್ಯೂದಾಗ. ಕ್ಯೂ ಬ್ರೋ, ರೊಕ್ಕ ಕೊಟ್ಟು ಕ್ಯೂದಾಗ ನಿಂದಿರ್ಬೇಕು ಬ್ರೋ. ಇದೆಂಥ ಲೈಫ್ ನೋಡೋನು. ಊರ ಕಡೆನೇ ಚಲೋ, ಆರಾಮ್ ಪೆಟ್ರೋಲ್ ಬಂಕ್ ಅಲ್ಲೇ ಇರ್ತಾವೆ. ಹೋದವ್ರನ್ನ ಒಂದು ಪೆಟ್ರೋಲ್ ಬಂಕ್ದಾಗ ಹಾಕ್ಸ್ಕೊಂಡು ಹೋಗ್ಬೋದು. ಇಲ್ಲಿ ಬೆಂಗಳೂರಿನಾಗ ರೊಕ್ಕ ಕೊಟ್ಟು ಪೆಟ್ರೋಲ್ ಹಾಕ್ಸೋಕು ಕ್ಯೂದಾಗ ನಿಂದಿರ್ಬೇಕಂತಂದ್ರೆ ನೋಡಿ, ಪೆಟ್ರೋಲ್ ಬಂಕ್ ತೆಗಿದು ಬೆಸ್ಟ್ ಇಲ್ಲ. ಒಂದು ಪೆಟ್ರೋಲ್ ಬಂಕ್ ತೆಗೆದಂದ್ರೆ ಆರಾಮ ದುಡ್ಡು ಪೈಸಾ ಅಂತೇಳಿ ನಿಂದಿರ್ಬೋದು. ಅಣ್ಣಾಗೂ ಮನೆಗೆ ಹೋಗ್ಬೇಕು ಅನ್ಸೈತೆ ಹೋಗ್ಕನಂತೇಳಿ ಹೋದವ. ಈ ಪೆಟ್ರೋಲ್ ಹಾಕೋದ್ಬಿಟ್ಟು ಮತ್ತೇನು ಪೆಟ್ರೋಲ್ ಹಾಕೋದ್ಬಿಟ್ಟು ಹೋದ. ಅಷ್ಟಾಗ ಅವ್ರ ಓನರ್ ಬಂದು, ಹಾಕು, ಅಷ್ಟೆಲ್ಲ ಮಂದಿ ನಿಂತು ವೇಟ್ ಮಾಡತ್ತಾರಲ್ಲಿ, ನೀನು ನೋಡ್ರೆ ಪೆಟ್ರೋಲ್ ಹಾಕೋದ್ಬಿಟ್ಟು ಹೋಗ್ತೀನಿ ಅಂತೀಯಲ್ಲೋ, ಯಾರು ನೀನು, ಕಸ್ಟಮರ್ ಇದ್ದಾಗ ಮುಕ್ಕಾರೇನೋ ಅಂತೇಳಿ ಕೂದಲಿ. ಅವ್ರ ಓನರ್ಗಳು ಯಾವಾಗಲೂ ಬಿಸ್ನೆಸ್ ಆಗಲಿ ಅಂತೇಳಿ ಪಾಪ ವರ್ಕರ್ಗಳ್ನ ಕೆಲಸ ಮಾಡು ಅಂತಾರತ್ತೇಳಿ. ಸೊ ಕೊನೆಗೂ ಅಣ್ಣ ಕನ್ವಿನ್ಸ್ ಆದ, ವಾಪಸ್ ಬಂದ. ಸೊ ಆಯ್ತು ಬಿಡ್ಬ, ಪೆಟ್ರೋಲ್ ಹಾಕ್ಸ್ಕೊತೀನಿ ಅಂತೇಳಿ ಬನ್ನಿ. ಅದ್ರಾಗ ಮುಂದೆ ಇನ್ನೊಬ್ಬ ಲ್ಯಾಟ್ರಲ್ ಎಂಟ್ರಿ. ಅದಕ್ಕೆ ಹೇಳಿದೆ ಅವಾಗ, ಬ್ರೋ ನಾ ಅವಾಗ ಬಂದು ನಿಂತೇನೆ, ಇವ್ ಮನೆಗೆ ಹೋಗ್ಕೊಂಡು ಬಿಟ್ಟೇನೆ ಇವನು ಅಂದ. ಅದಕ್ಕೆ ಅವ ಹಾಕ್ಸ್ಕೊ ನಾತ್ ಫ್ರಮ್ನ ಹಾಕ್ಸ್ಕೊತೀನಿ ಬಿಡಿಂದಾನೆ. ಪೆಟ್ರೋಲ್ ಹಾಕಿದ ಬ್ರೋ, ಒಂದು 200 ಪೆಟ್ರೋಲ್ ಹಾಕಿದೆ. ಅಷ್ಟು ಟೈಮ್ ವೇಸ್ಟ್ ಮಾಡೋ ಬದಲು ಅವಾಗ ಹೇಳಿದ್ದಂದ್ರೆ ಹಾಕ್ಸ್ಕೊಂಡೆ ಬಿಡ್ತಿದ್ದೆ. ಅವಾಗ ಹೇಳಿದ್ರೆ ಅಲ್ಲಿ ಒಂದು ಕ್ಯೂ ಇರ್ತದೆ ಬಿಡ. ಆ್ಯಕ್ಚುಲಿ ಕೊನೆಗೂ ಪೆಟ್ರೋಲ್ನ ಹಾಕಕ್ಕೆ ಸ್ಟಾರ್ಟ್ ಮಾಡ್ದೆ. ಕೊನೆಗೂ ಹುಲಿಗೆ ಪೆಟ್ರೋಲ್ ಫಿಲ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಊಟ ಸಿಕ್ತು ಬ್ರೋ. ಊಟ ಮಾಡಿ 3 ದಿನ ಆಯ್ತನ್ನ ಅನ್ನತೈತೆ. ಸೊ ಕೊನೆಗೂ ಪೆಟ್ರೋಲ್ ಸಿಕ್ತೆ. ಕುಸ್ಕೊಂಡೆ 200 ಪೇ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಅಂತೇಳಿ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆಂತ ಮಾಡೋದು, ಇದು ಪ್ರಾಬ್ಲಮ್. ರೊಕ್ಕ ಕೊಟ್ಟು ಇಷ್ಟು ನಿಂದಿರ್ಬೇಕಿಲ್ಲ ಬೆಂಗಳೂರಿನಾಗ. ಎಲ್ಲ ಕಡೆನೂ ಟ್ರಾಫಿಕ್ ಬ್ರೋ. ಅಲ್ಲಿ ಸಿಗ್ನಲ್ದಾಗೂ ನಿಂದಿರ್ಬೇಕು 3 ನಿಮಿಷ, ಇಲ್ಲಿ ಪೆಟ್ರೋಲ್ ಬಂಕ್ದಾಗೂ ನಿಂದಿರ್ಬೇಕು. ಬೆಂಗಳೂರು ಎದಕ್ಕೆ ಬ್ಯುಸಿ ಐತೆ ಅಂತಾರಲ್ಲ, ಬ್ಯುಸಿ ಇರೋದಿಲ್ಲ, ಕೆಲಸ ಮಾಡಿ ಬ್ಯುಸಿ ಅಲ್ಲ ಬರೀ, ಅಲ್ಲಿ ನಿಂತವನ ಬ್ಯುಸಿ. ಅವನು ನೋಡಲ್ಲಿ ಮುಂದೆ ಆ ಕಡೆ ಹೋಗ್ಬಾರ ಅಂತ ರಿವರ್ಸ್ ತೊಗೊಂಡು ಹೋಗ್ಬೇಕಾಗ್ತದ ನೋಡಿ. ಕೊನೆವರೆಗೂ ಕಾಪಾಡು ರೋಡಿಗೆ ಎಂಟ್ರಿ. ಇವನಾರು ಹೆಲ್ಮೆಟ್ ಇಲ್ದೆ ಅಡ್ಡಾಡ್ತವನೆ. ಪಾಪ ಬ್ರೋ, ಪೆಟ್ರೋಲ್ ಬಂಕ್ ಇಲ್ಲೇ ಐತೆ, ಹೋಗಿ ಪೆಟ್ರೋಲ್ ಹಾಕ್ಸ್ಕೊ. ಹಂಗೆ ಕಡೆ ಇಡ್ತೀವಿ, ಈಗೋಸ್ವಾಮಿ ಬರ್ದಿಲ್ಲ. ಎಂಜಾಯ್. ಬಸ್ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆಂತ ಅಡ್ಡಾಡಕ್ಕೆ ಮತ್ತೇನ ಖಾಲಿ ಕುಂತ ಏನು ಮಾಡೋದು, ಸಂಡೇ ಐತಂತೇಳಿ ಏನೂ ಅಡ್ಡಾಡಲಿಲ್ಲ. ಶಂಟಾಗುತ್ತೆ ಹಂಗೆ ಹೊಡ್ಯಾಕತ್ತೆ ಬೈಕ್. ಆದರೆ ಬೇಜಾರು ಬರಾಕತ್ ಬಿಡ್ತೈತೆ ಬ್ರೋ. ಒಬ್ಬರು ಓಡಾಡಕತ್ತೀನಿ, ಯಾಕಂದ್ರೆ ಟ್ರಾಫಿಕ್ದಾಗ ನಿಂತು ಬ್ಯಾಸ್ರು ಬರ್ತೈತ್ಲೆ. ಸೊ ಅದೇ ಪ್ರಾಬ್ಲಮ್ ಇತ್ತು ಬೆಂಗಳೂರಿನಾಗ. ಒಂದು ಕ್ಲೀನ್ ರೋಡ್ ಐತಿ, ಸ್ಟ್ರೇಟ್ ರೋಡ್ ಅಂತಂದ್ರೆ ಶೂನ್ಯತ್ ಹೋಗ್ಬಿಡ್ಬೋದು. ಬಟ್ ಇಲ್ಲಿ ಕ್ಲೀನ ಒಂದು ಸಲ ಚಲೋ ರೋಡ್ ಇರ್ತೈತಿ, ಆದರೆ ಟ್ರಾಫಿಕ್ ಇರ್ತೈತಿ. ಟ್ರಾಫಿಕ್ ಇದ್ದರೆ ಹೋಗಕ್ಕೆ ಒಂದು ಆಗು ತಿಳ್ಕೊತೈತಿಲ್ಲ. ಆಟೋದವ ಬೇಲ್ಬೇಕಲ್ಲಿ ನಂದಿಲ್ಲ. ಅರೆ ಬೈ ನಿಂದ್ರು, ಯಾರು ಇವರು ಆಟೋದವ್ರು ಒಟ್ಟು ಫುಲ್ಲು ರ್ಯಾಶ್ ಇರ್ತಾರೆ ಬ್ರೋ. ಅವ್ರು ಯಾವಾಗ ನೋಡ್ತೇವೆ ಅವಾಗ ಇದು ಮೇಲೆ ಹತ್ತವ್ರು ಹಂಗೆ ಬರ್ತಾರೆ. ಅದಕ್ಕಾಗಿ ಬುಲ್ಡೋಸರ್ ತೊಗೊಂಡು ಅಡ್ಡಾಡ್ಬೇಕಿಲ್ಲ ಬೆಂಗಳೂರಿನ ಅಡ್ಡಾಡ್ತೀನಿ. ಪಾಣಿ ನಾವು ಬಾ ಹೆಂಗೆ ಬರ್ತೀವಿ ಅಂತೇಳಿ ಅದು ಮುಂದೆ ಟೀತ್ ಇರ್ತಾವಲ್ಲ, ಆದರೂ ಪಕ್ಕದ ಚುಚ್ಚಂದ್ರೆ ಗೊತ್ತಾಗತ್ತೆ ಅವಾಗ. ಸೊ ರೋಡ್ ಇದು ಯಾವಾಗಲೂ ರೋಡ್ ಜಂಕಿ ರೋಡ್ ಇದು. ಯಾವಾಗಲೂ ಸಣ್ಣದಿರ್ತೈತಿ, ಬಾಜುಕ ಗಾಡಿ ನಿಂತಿರ್ತಾರು. ಆ ಕಡೆಯಿಂದ ಟೂ ವೇ ಐತದೆ, ಆ ಕಡೆಯಿಂದನೂ ಬರ್ಬೋದು. ಬಂದ್ರಂದ್ರೆ ನೋಡಿ ಅಡ್ಡಾಡಕ್ಕೆ ಆಗೋದಿಲ್ಲ. ಈ ಸಣ್ಣದ ರೋಡ್ನಾಗ ಅಡ್ಡಾಡಿ ಸಾಯಿ. ಬೇರೆ ರೋಡ್ ಇಲ್ಲ. ಬೇರೆ ರೋಡ್ ಹೋದ್ರೆ ಮತ್ತೆ 4 ಕಿಲೋಮೀಟ್ರ್ ಎಕ್ಸ್ಟ್ರಾ ಅಡ್ಡಾಡ್ಬೇಕಾಗ್ತದೆ. ಅದಕ್ಕಿಂತ ಬೆಟ್ರ್ ಇನ್ನೊಂದು 4 ಸಿಗ್ನಲ್ ಅಡ್ಡಾಡೋಕ್ಕಿಂತ ಅಂತೇಳಿ ಇಲ್ಲೇ